ನಮಸ್ಕಾರ ಎಲ್ರಿಗೂ. ನನ್ನ ಪಯಣ ಹರಿದ್ವಾರದ ಕಡೆ, ಉತ್ತರಾಖಂಡ್ ಹರಿದ್ವಾರ್. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಮಿರಜಿಂದ, ಮಹಾರಾಷ್ಟ್ರದಿಂದ. ಇದು ನೋಡಿ ವಂದೇ ಭಾರತ್ ಎಕ್ಸ್‌ಪ್ರೆಸ್, ಬಟ್ ಅದರಿಂದ ನಾವು ಬಂದಿರಲಿಲ್ಲ. ನಾವು ಮುಂಬೈ ಎಕ್ಸ್‌ಪ್ರೆಸ್ಸಿಂದ ಮುಂಬೈಗೆ ಬಂದು ಅಲ್ಲಿಂದ ಹರಿದ್ವಾರ್ ಟ್ರೈನಿಗೆ ಹತ್ತಿ 2 ದಿನದಲ್ಲಿ ನಾವು ಹರಿದ್ವಾರ ತಲುಪಿದ್ವಿ. ಇದು ಹರಿದ್ವಾರದ ವ್ಯೂ. ತುಂಬ ಫಾಗ್ ಇತ್ತು, ತುಂಬ ಚಳಿ ಇತ್ತು. ನಾನು ಹೋಗಿದ್ದು ಚಳಿಗಾಲದಲ್ಲಿ, ಬಟ್ ವ್ಲಾಗ್ ಹಾಕೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವತ್ತು ನಾನು ಹಾಕ್ತಾಯಿದ್ದೀನಿ. ನೋಡಿ ತುಂಬಾ ಫಾಗ್ ಇದೆ. ಬಟ್ ಒಂದು ಥಿಂಗ್ ಏನಂದರೆ, ಟ್ರೈನ್ ಇರುತ್ತಲ್ಲ, ಟ್ರೈನಿಗೆ ಎಂದೂ ಹೋಗ್ಬೇಡಿ. ಇಷ್ಟು ಹೊಲಸು ಟ್ರೈನ್ ಅಂದರೆ ತುಂಬ ಹೊಲಸು ಟ್ರೈನು. ಅಲ್ಲಿಂದ ನಾವು ಬಂದಿದ್ದು ನೋಡಿ ಹರಿದ್ವಾರ ತಲುಪಿದ್ವಿ. ನಾನು ಮತ್ತು ನಮ್ಮ ಯಜಮಾನರು. ಇದು ಹರಿದ್ವಾರದಲ್ಲಿ ಇರ್ತಕ್ಕಂಥ ಆಟೋಗಳು ಒಂಥರ ಬೇರೆ ಶೇಪ್ ಇದೆ. ಇದೆಲ್ಲ ಹರಿದ್ವಾರ ಗಂಗಾ ನದಿ ತೀರದಲ್ಲಿ ಇರತಕ್ಕಂಥ ಎಲ್ಲ ಶಾಪ್ಗಳು ನೋಡ್ಬೋದು ನೀವು. ಚೆನ್ನಾಗಿದೆ. ಇದು ಗಂಗಾ ತೀರ ನೋಡಿ. ಗಂಗಾ ನದಿ ತುಂಬ ಪೀಸ್ಫುಲ್ ರೀ, ತುಂಬ ಪೀಸ್ಫುಲ್ಲಾಗಿ ಹರಿತದೆ. ಇಷ್ಟು ಸ್ವಚ್ಛ ನೀರು ಅಂದರೆ ತುಂಬಾ ಸ್ವಚ್ಛವಾದ ನೀರು. ನಾವು ಗಂಗೆ ದರ್ಶನ ಮಾಡಿದ್ವಿ. ಹಾಗೆ ಮಾರ್ಕೆಟ್ ಎಲ್ಲ ಸುತ್ತಾಡಿದ್ವಿ. ನೀವು ನೋಡಬಹುದು. ಇದೆಲ್ಲ ಗಂಗಾ ನದಿ ತೀರದಲ್ಲಿ ಇರ್ತಕ್ಕಂಥ ಶಾಪ್ಗಳು. ನಿಮ್ಗೆ ಏನೇನು ಬೇಕು, ಪ್ರಸಾದ, ಎಲ್ಲ ಥರ ವಸ್ತುಗಳು ಇಲ್ಲಿ ಸಿಗುತ್ತದೆ. ಮತ್ತು ಈ ರೆಡ್ ಕಲರ್ ಒಂದು ಸಣ್ಣ ಕ್ಯಾನಲ್ಲಿ ಗಂಗಾಜಲ್ ಅವರು ಮಾರ್ತಾರೆ. ಇದು ಗಂಗಾ ತೀರ ನೋಡಿ. ಕುಂಕುಮ ಅದನ್ನೆಲ್ಲ ಗಂಧ ಎಲ್ಲ ಹಚ್ತಾರೆ. ಇದು ಮಾರ್ಕೆಟ್ ಏರಿಯಾ, ಗಂಗಾ ತೀರದಲ್ಲಿರ್ತಕ್ಕಂಥ ಮಾರ್ಕೆಟ್ ಏರಿಯಾ. ಇದು ಮಾನಸ ದೇವಿ ಮಂದಿರಕ್ಕೆ ಹೋಗ್ತಕ್ಕಂತಹ ರಸ್ತೆ. ಅಲ್ಲಿರುವುದು ಮಾನಸ ದೇವಿ ಮಂದಿರ ಮತ್ತು ಚಂಡಿ ಮಂದಿರ, 2 ದೇವಸ್ಥಾನಗಳಿದೆ. ತುಂಬ ಎತ್ತರಕ್ಕಿದೆ. ಅಲ್ಲಿ ಹೋಗಬೇಕಾದ್ರೆ ರೋಪ್ವೇ ಬೇಕು. ಹಾಗಾಗಿ ನಾವು ಹೋಗಿದ್ದು ರೋಪ್ವೇಯಿಂದ. ಇದು ಮಾನಸ ದೇವಿ ಮಂದಿರಕ್ಕೆ ಹೋಗ್ತಕ್ಕಂತಹ ಪ್ಲೇಸ್. ಇಲ್ಲಿ ಇರ್ತಕ್ಕಂಥ ಶಾಪ್ಗಳು ನೀವು ನೋಡ್ಬೋದು. ಬೆಳಗ್ಗೆ ಇಲ್ಲಿ ತುಂಬ ಆಯ್ಲಿ ತಿಂತಾರೆ. ಕುಲ್ಚಾ ಮತ್ತು ಸಮೋಸ ಈ ಥರ ಎಲ್ಲ. ನಮಗೆ ಇಡ್ಲಿ ವಡೆ ಹುಡ್ಕಾಡಿದ್ರೆ ಸಿಗಲಿಲ್ಲ. ಕಡೆಗೆ ಒಂದು ಸೈಕಲ್ನವರೊಬ್ಬರು ಇದ್ದರು, ಅವ್ರು ಮಾರ್ತಾ ಬರ್ತಿದ್ರು. ಅವ್ರ ಹತ್ರ ನಾವು ಇಡ್ಲಿ ವಡೆ ತಿಂದಿದ್ದು ನೋಡಿ. ಇಲ್ಲಿ ಸಿಸ್ಟಮ್ ಬೇರೆ ಇದೆ. ಕಟ್ ಮಾಡಿ ಇದ್ರ ಮೇಲೆ ಸಾಂಬಾರು ಹಾಕ್ತಾರೆ, ಮತ್ತು ವಡೆ ಏನಿರ್ತದಲ್ಲ ಅದು ಸಾಂಬಾರಿನಲ್ಲಿ ಡಿಪ್ ಮಾಡಿನೇ ಇಟ್ಟಿರ್ತಾರೆ. ತುಂಬ ಬಿಸಿಯಾಗಿತ್ತು ಹಾಗೂ ತುಂಬ ಟೇಸ್ಟಿ ಕೂಡ ಆಗಿತ್ತು. ವಡೆಗಳೆಲ್ಲ ನೋಡಿ ಸಾಂಬಾರಿನಲ್ಲಿ ಡಿಪ್ ಮಾಡಿನೇ ಇಟ್ಟಿರ್ತಾರೆ. ತುಂಬ ಬಿಸಿ ಬಿಸಿಯಾದ ವಡೆ ಮತ್ತು ಇಡ್ಲಿ ಮತ್ತು ಸಾಂಬಾರು ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದು ನಾವು ಹೊರಟಿದ್ವಿ ದೇವಸ್ಥಾನಕ್ಕೆ. ಇದು ನೋಡಿ ಎಲ್ಲ ಶಾಪ್ಗಳು. ಇಲ್ಲೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರ್ತಕ್ಕಂಥ ಡ್ರೆಸ್ ಮೆಟೀರಿಯಲ್ಸ್, ಡ್ರೆಸ್ಗಳು, ಸ್ವೆಟರ್ಸ್ಗಳು, ಸ್ಟಾಲ್ಗಳು ತುಂಬ ಜಾಸ್ತಿ ಸಿಗ್ತವೆ. ನೀವು ನೋಡ್ಬೋದು. ಇದು ರೋಪ್ವೇ. ನಾವು ಮಾನಸ ದೇವಿ ಮಂದಿರಕ್ಕೆ ಹೋಗಬೇಕಾದ್ರೆ ಇದು ಒಂದು ಏನಂತೀವಿ, ರೋಪ್ವೇಯಿಂದ ಹೋಗಬೇಕು. ನಾವು ಹೋಗಿದ್ದು ರೋಪ್ವೇಯಿಂದ ಮಾನಸ ದೇವಿ ಮಂದಿರಕ್ಕೆ. ಎದುರುಗಡೆ ಯಾರೋ ಒಬ್ಬ ಅಣ್ಣ ಕೂತಿದ್ದಾನೆ. ಇದೆಲ್ಲ ನಾನು ಮೇಲಕ್ಕೆ ಹೋದಂಗೆ ಕೆಳಗಿನ ಶೂಟ್ ಮಾಡ್ತಾ ಹೋದೆ, ಎತ್ತರಕ್ಕೆ ಹೋದಂಗೆ. ನೋಡಿ ತುಂಬ ಚೆನ್ನಾಗಿರೋ ವ್ಯೂ. ಇದೆಲ್ಲ ರೋಪ್ವೇಗಳು. ಎಷ್ಟು ಚೆನ್ನಾಗಿರೋ ವ್ಯೂ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಸಾರಿ ನೀವು ಕೂಡ ಹೋದಾಗ ಮಾನಸ ದೇವಿ ಮಂದಿರಕ್ಕೆ ಭೇಟಿ ಮಾಡಿ. ಇದು ಮಾನಸ ದೇವಿ ಮಂದಿರಕ್ಕೆ ಹೋಗ್ತಕ್ಕಂಥ ದಾರಿ ನೋಡಿ. ಮಾನಸ ದೇವಿ ಮಂದಿರಕ್ಕೆ ನಾವು ಬಂದ್ವಿ. ಬಂದಮೇಲೆ ಒಳಗಡೆ ಎಲ್ಲ ಶೂಟ್ ಅಲೋ ಇರಲಿಲ್ಲ. ಹಾಗಾಗಿ ನಾನು ಹೊರಗಡೆಯಿಂದ ಮಾತ್ರ ಶೂಟ್ ಮಾಡಿದೆ.
ನೋಡಿ ಮಾನಸ ದೇವಿ ಮಂದಿರ. ಸೊ ದರ್ಶನ ಆದಮೇಲೆ ನಾವು ಹೊರಟ್ವಿ ಅಲ್ಲಿಂದ. ಒಳಗಡೆ ಶೂಟಿಂಗ್ಗೆ ಅವಕಾಶ ಇರಲಿಲ್ಲ, ಹಾಗಾಗಿ ಶೂಟ್ ಮಾಡಲಿಲ್ಲ. ಇದು ಹೊರಗಿನ ವ್ಯೂ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ. ಹಾಗೂ ಗಂಗಾ ನದಿ ಅಂತೂ ಇಷ್ಟು ಸ್ವಚ್ಛ ಇದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್, ಅಷ್ಟು ಸ್ವಚ್ಛವಾದ ಗಂಗಾ ತೀರ. ನೀವು ಯಾರ್ಯಾರು ಹರಿದ್ವಾರಕ್ಕೆ ಹೋಗಿದ್ದೀರಾ ಅಥವಾ ಯಾರ್ಯಾರು ಉತ್ತರಾಖಂಡಕ್ಕೆ ಹೋಗಿ ಎಲ್ಲೆಲ್ಲಿ ಸುತ್ತಾಡಿದ್ದಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅಲ್ಲಿ ನಾವು ಕುಡಿದಿದ್ದು ಕುಲ್ಹಡ್ ಟೀ ಅಂತ ಸಿಗುತ್ತೆ, ಮಣ್ಣಿನ ಮಡಿಕೆಯಲ್ಲಿ ಟೀ, ತುಂಬ ಟೇಸ್ಟಿಯಾಗಿತ್ತು. ಸೊ ಅದನ್ನು ಕುಡಿದ್ವಿ. ಅಲ್ಲಿ ಅಂತೂ ಟೀ ಕುಡಿಯೋದಕ್ಕೆ ಲೆಕ್ಕನೇ ಇಲ್ಲ, ತುಂಬಾ ಟೀ ಕುಡಿದೆ. ಯಾಕಂದರೆ ಚಳಿ ತುಂಬ ಜಾಸ್ತಿ ಇತ್ತು. ಫುಲ್ ಫಾಗ್, 4 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಸೊ ಮತ್ತೆ ನಾನು ತೋರಿಸ್ತಾ ಇದ್ದಿದ್ದು ಮಾರ್ಕೆಟ್ ಏರಿಯಾ. ಆಮೇಲೆ ನಾನು ಬಂದಿದ್ದು ಪಾನಿಪುರಿ ತಿನ್ನೋಕ್ಕೆ. ನನ್ನ ಫೇವ್ರೇಟ್ ಪಾನಿಪುರಿ. ಒಂದು ಸ್ವಲ್ಪ ಹುಳಿಯಾಗಿತ್ತು, ಬಟ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಒಂದು ಪ್ಲೇಟ್ ತಿಂದೆ ನಾನು ಪಾನಿಪುರಿ. ಐ ಥಿಂಕ್ 6 to 7 ಪಾನಿಪುರಿ ಬಂದಿತ್ತು ಅನಿಸುತ್ತೆ. ಚೆನ್ನಾಗಿತ್ತು. ಅಲ್ಲಿ ಬೆಳಗ್ಗೆನೇ ಪಾನಿಪುರಿ ಕೂಡ ಇಟ್ಟಿರ್ತಾರೆ. ನಮ್ಮಲ್ಲಿ ಸಾಯಂಕಾಲ ಎಲ್ಲ ಬಂಡಿಗಳನ್ನು ಹಾಕ್ತಾರಲ್ಲ, ಅಲ್ಲಿ ಬೆಳಗ್ಗೆನೇ ಇರ್ತದೆ ಪಾನಿಪುರಿ, ಸಮೋಸ, ಕಚೋರಿ ಎಲ್ಲ ಆಯಿಲಿ ಫುಡ್ ಜಾಸ್ತಿ ರೀ ಅಲ್ಲೆಲ್ಲ. ಮತ್ತು ಕುಲ್ಚಾ ರೋಟಿ ಈ ಥರದ್ದೆಲ್ಲ ಜಾಸ್ತಿ ಅಲ್ಲಿ. ಅಲ್ಲಿಂದ ನಾನು ಬಂದಿದ್ದು ಪತಂಜಲಿ, ರಾಮದೇವ್ ಬಾಬಾ ಅವರ ಪತಂಜಲಿ ಕಾಲೇಜ್ ಫೇಸ್ 1ಗೆ. ನಾನು ಹೋಗಿದ್ದು ಆ್ಯಕ್ಚುಲಿ ಕೋರ್ಸ್ಗೆ ಅಂತ ಹೋಗಿದ್ದೆ ನಾನು, ಆಯುರ್ವೇದಿಕ್ ಕೋರ್ಸ್ಗೆ, ಪಂಚಕರ್ಮ ಕೋರ್ಸಿಗೆ. ಸೊ ಇದೆಲ್ಲ OPD ಸೆಕ್ಷನ್ಸು. ಇದು ಕಾಲೇಜು ಫೇಸ್ 1. ನೋಡಿ ಎಮರ್ಜೆನ್ಸಿ. ನಾವು ಬಂದಿನ ಅಮಿತ್ ಶಾ ಅವ್ರು ಬಂದಿದ್ದರು ಇದನ್ನ ಓಪ್ನಿಂಗ್ಗೆ, ಎಮರ್ಜೆನ್ಸಿ ವಾರ್ಡ್ ಓಪ್ನಿಂಗ್ಗೆ. ಸೊ ಇದು ಪತಂಜಲಿ ಫೇಸ್ 1. ಇಲ್ಲಿ ಮಾರ್ಟ್ ಕೂಡ ಇದೆ, ಪ್ಯೂರ್ಲಿ ದೇಸಿ ಅಂದರೆ ಖಾದಿ ಮಾರ್ಟ್. ಎಲ್ಲನೂ ಸ್ಟೇಷ್ನರಿ ಸಾಮಾನುಗಳಾಗಲಿ ಅಥವಾ ಕಿರಾಣ ಸಾಮಾನುಗಳಾಗಲಿ ಎಲ್ಲವೂ ನಿಮಗೆ ಸಿಗೋದು ಪತಂಜಲಿದೆ. ನೋಡಿ ಮೆಗಾ ಸ್ಟೋರ್, ಪತಂಜಲಿ ಮೆಗಾ ಸ್ಟೋರ್ ಅಂತ. ತುಂಬ ದೊಡ್ಡದಾದ ಕಾಲೇಜು. ಮೆಗಾ ಸ್ಟೋರಿಂದ ಮತ್ತೆ ನಾವು ಬಂದಿದ್ದು ಕಾಲೇಜ್ಗೆ. ನಾನು ಅಲ್ಲಿ ಹೋಗಿದ್ದು ಪತಂಜಲಿ ಪಂಚಕರ್ಮ ಟ್ರೈನಿಂಗ್ಗೆ. ನಾನೊಬ್ಬ ಆಯುರ್ವೇದಿಕ್ ಡಾಕ್ಟ್ರ್, ಹಾಗಾಗಿ ನಾನು ಹೋಗಿದ್ದೆ. ಸೊ ದ ನೆಕ್ಸ್ಟ್ ಡೇ ಇಲ್ಲಿ ನಮಗೆ ಊಟ ಕೊಟ್ಟಿದ್ದು. ನೋಡಿ ಊಟ ಹೆಂಗೆ ಅಂದರೆ ಇಲ್ಲಿ ತುಂಬ ಸಾತ್ವಿಕ. ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೂ ಹಾಕಲ್ಲ. ಸೊ ಹಾಗೆ ಮಾಡ್ತಾರೆ ಎಲ್ಲನೂ, ಬಟ್ ಹೊಟ್ಟೆ ತುಂಬ ಊಟ. ಇದು ಅನ್ನ ಮತ್ತು ಸೋಯಾ ದಾಲ್, ಅಚಾರ್ ಅಂದರೆ ಉಪ್ಪಿನಕಾಯಿ, ಹಾಗೂ ಇಲ್ಲಿ ವೈಟ್ ಅಂದರೆ ಉಪ್ಪು ಯೂಸ್ ಮಾಡೋದು, ಬಿಳಿ ಉಪ್ಪು ಯೂಸ್ ಮಾಡಲ್ಲ, ಸೇಂಧವ ಉಪ್ಪು ಯೂಸ್ ಮಾಡ್ತಾರೆ. ಬಿಳಿ ಉಪ್ಪು ಯಾವಾಗಲೂ ಇಲ್ಲಿ ಯೂಸ್ ಮಾಡಲ್ಲ ಇವರು. ಸೊ ನೋಡಿ ಸೇಂಧವ ಉಪ್ಪು. ಮತ್ತು ಇಲ್ಲಿ ಟೀ ಯೂಸ್ ಮಾಡಲ್ಲ, ದಿವ್ಯ ಪೇಯ ಅಂತ ಕೊಡ್ತಾರೆ, ಅದನ್ನೇ ನಾವು ಕುಡಿದಿದ್ದು. ಚೆನ್ನಾಗಿರುತ್ತೆ, ಊಟನೂ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸೊ ನೋಡಿ ಇದು ಫೇಸ್ 2, ಪತಂಜಲಿ ಫೇಸ್ 2. ನಾವು ಇದ್ದಂಥ ಈ ಬಿಲ್ಡಿಂಗು, ಇದು ಒಂದು ಬಿಲ್ಡಿಂಗಲ್ಲಿ ನಮಗೆ ರೂಮ್ ಇತ್ತು. ಸೊ ಈ ಮುಂದಿನ ಎಲ್ಲ ಫೌಂಟೇನ್ ಇದೆ ರೂಮ್ ಮುಂದ್ಗಡೆ. ಇದು ರಿಸರ್ಚ್ ಸೆಂಟರ್, ಪತಂಜಲಿ ರಿಸರ್ಚ್ ಸೆಂಟರ್. ತುಂಬಾ ಅದ್ಭುತವಾಗಿದೆ. ನೋಡಿ ಇದು ಒಳಗಡೆದೆಲ್ಲ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡು ನರೇಂದ್ರ ಮೋದಿ ಅವರಿಂದ ಓಪನಿಂಗ್ ಆಗಿದ್ದು ವೃಕ್ಷ. ತುಂಬಾ ಕ್ಲೀನ್, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಇದು ಗುಹೆ, ರಿಸರ್ಚ್ ಸೆಂಟರ್ನ ಗುಹೆ. ನೋಡಿ ಗುಹೆ ಒಳಗೆ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟಿಗೆ ಗುಹೆ ಒಳಗೆ ನೀವು ಹೋಗಬೇಕಾದ್ರೆ ನೋಡ್ತಕ್ಕಂಥದ್ದು ಧನ್ವಂತರಿ ದೇವರು. ಯಾಕಂದರೆ ನಮ್ಮ ಆಯುರ್ವೇದದ ಪಿತಾಮಹ ದೇವರು. ನೋಡಿ ಧನ್ವಂತರಿ, ಶ್ರೀ ಧನ್ವಂತರಿ ದೇವರು ಇಲ್ಲಿ. ಮತ್ತು ಎಲ್ಲ ಥರ ಮುದ್ರೆಗಳು ನೋಡಿ, ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ, ಶೂನ್ಯ ಮುದ್ರೆ,
ಲಿಂಗ ಮುದ್ರೆ, ಈ ಥರ ಎಲ್ಲ ಥರ ಮುದ್ರೆಗಳು ಇವರು ಕಲ್ಲಿನಲ್ಲಿ ಕೆತ್ತಿಸಿದ್ದಾರೆ. ಸೋ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಇದು ಲಿಂಗ ಮುದ್ರೆ. ಈ ಥರದ್ದು ಎಲ್ಲ ನೋಡಿ, ಋಷಿ ಇದು ಧ್ಯಾನಕ್ಕೆ ಕೂತಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ರೀ. ಸೊ ಎಲ್ಲ ಮುದ್ರೆಗಳು, ಅದ್ರ ಕೆಳಗೆ ಯಾವ್ಯಾವ ಮುದ್ರೆ ಅಂತಲೂ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಮಡಿಕೆ ಈ ಥರ ತುಂಬಾ ಲುಕ್ಕಾಗಿ ಮಾಡಿದ್ದಾರೆ, ತುಂಬಾ ಲುಕ್ ಕೊಡುತ್ತೆ. ಇದು ಪತಂಜಲಿ ರಿಸರ್ಚ್ ಸೆಂಟರ್. ನೋಡಿ ನೀರು ಎಷ್ಟು ತಿಳಿ ನೀರು ಅಂದರೆ ತುಂಬ ನೀಟ್ ಕಾಮ ಹರಿಯುತ್ತೆ ನೀರು. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಅಲ್ಲಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಬಟ್ ಎಲ್ಲನೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಪತಂಜಲಿ ಯೋಗ ಪೀಠ. ನೀವು ಯಾವಾಗಾದರೂ ಆಸ್ಥಾ ಚಾನಲ್ ನೋಡಬೇಕಾದ್ರೆ ರಾಮದೇವ್ ಬಾಬಾ ಗುರುಜಿಯವರು ಇದರಲ್ಲಿ ಇದನ್ನು ಮಾಡ್ತಾ ಇರ್ತಾರೆ, ಯೋಗ ಕಲಿಸ್ತಾ ಇರ್ತಾರೆ, ನೀವು ನೋಡ್ಬೋದು. ಸೊ ಇದು ಆ ಸ್ಟೇಜ್ ಯೋಗ ಪೀಠ ತುಂಬ ದೊಡ್ಡದಾಗಿದೆ, ಎಷ್ಟೊಂದು ಜನ ಕೂತ್ಕೋತಾರೆ ಇಲ್ಲಿ. ಸೊ ಇದು ನನ್ನ ಲಾಸ್ಟ್ ಡೇ ರಾಮದೇವ್ ಬಾಬಾಗೆ ಭೇಟಿಯಾಗಿದ್ದು. ಅಲ್ಲಿಂದ ನನ್ನ ಪಯಣ ಹೊರಟಿದ್ದು ನೈನಿತಾಲ್, ಉತ್ತರಾಖಂಡ್ ನೈನಿತಾಲ್, ಹಿಮಾಚಲ್, ಆ ಕಡೆ ನಾನು ಹೊರಟೆ. ಇದು ಹರಿದ್ವಾರದ ಹೊರಗಿನ ವ್ಯೂ. ಸೊ ತುಂಬ ಚಳಿ ಇತ್ತು, ಹಾಗಾಗಿ ಮತ್ತೆ ನಾನು ಟೀ ಕುಡಿದೆ. ನಾನು ಹಾಗೂ ನನ್ನ ಫ್ರೆಂಡ್ ಹೊರಟಿದ್ವಿ. ತುಂಬ ಅಂದರೆ ತುಂಬಾ ಚಳಿ, ತುಂಬಾ ಫಾಗ್ ರೀ, ತುಂಬಾ ಫಾಗ್. ನೋಡಿ ಫಾಗ್, ಈ ಫಾಗಿನ ಬರೋದಲ್ಲಿ ತುಂಬಾ ಲೇಟ್ ಆಯಿತು, ತುಂಬಾ ಲೇಟಾಗಿ ಮುಟ್ಟಿದ್ವಿ ನಾವು. ಸೊ ಇದು ನೈನಿತಾಲ್ಗೆ ಹೋಗುವ ದಾರಿ. ನೀವು ನೋಡ್ಬೋದು ಫಾಗ್ ಎಲ್ಲ ಹೆಂಗಿದೆ ಅಂತ. ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿರೋ ಕ್ಲೈಮೇಟು, ಬಟ್ ಚಳಿ ಜಾಸ್ತಿ. ವಿಂಟರ್ ಸೀಸನ್ನಲ್ಲಿ ಚಳಿ ಜಾಸ್ತಿ, ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ, ತುಂಬಾ ಜಾಸ್ತಿ ಅಲ್ಲಿ. ಸೊ ನಾನು ನೈನಿತಾಲ್ ತಲುಪಿದ ಮೇಲೆ ನಾವು ಹೊರಗಡೆ ಸುತ್ತಾಡೋಕ್ಕೆ ಹೋಗಿದಾಗ ಇದೆಲ್ಲ ವ್ಯೂಸ್, ಫಾರೆಸ್ಟ್ ಏರಿಯಾ ಟೈಪ್ ಇದೆಲ್ಲ ಇದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಾವು ಹೊರಟಿದ್ದು ನೈನಿತಾಲ್ ಇದಕ್ಕೆ ನಯನಾದೇವಿ ಮಂದಿರಕ್ಕೆ. ನಯನಾದೇವಿ ಮಂದಿರ ಅಂದರೆ ಪಾರ್ವತಿ ದೇವಿ ಇರ್ತಕ್ಕಂಥ, ಅವರು ಕಣ್ಣನ್ನು ಪೂಜೆ ಮಾಡ್ತಾರೆ. ನಯನ ಅಂದರೆ ಕಣ್ಣು, ಸೊ ಅವ್ರ ಕಣ್ಣನ್ನು ಪೂಜೆ ಮಾಡ್ತಕ್ಕಂಥ ದೇವಸ್ಥಾನ ನಯನಾದೇವಿ ಮಂದಿರ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂಸ್ ಎಲ್ಲ. ತುಂಬಾ ಚಿಕ್ಕದಾಗಿ ಝರಿ ಅದೆಲ್ಲ ಹರಿತೈತೆ. ಮತ್ತೆ ಟೀ ಕುಡಿದ್ವಿ ನಾವು. ಸೊ ಟೀ ಇಲ್ಲಾಂದರೆ ಅಲ್ಲಿ ನಡೆಯಲ್ಲ, ತುಂಬಾ ಚಳಿ ಇದೆ. ಸೊ ಹಿಮಾಚಲ್ ಪ್ರದೇಶದಲ್ಲಿ ಸಿಗ್ತಕ್ಕಂಥ ವೆರೈಟೀಸ್ ಆಫ್ ಇವು ಕಾಳುಗಳು ಸ್ವಲ್ಪ ಡಿಫ್ರೆನ್ಸ್ ಇದೆ ನಮಗೆ ಮತ್ತು ಅವ್ರ ಕಾಳುಗಳಿಗೆ. ತುಂಬಾ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ತರಕಾರಿಯಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆಲೂಗಡ್ಡೆ ನೋಡಿ, ಅವರಲ್ಲಿ ಒಂಥರ ರೆಡ್ ಆಲೂಗಡ್ಡೆ ಸಿಗುತ್ತೆ. ಆಲೂಗಡ್ಡೆಯಲ್ಲಿ ರೆಡ್ ಆಲೂಗಡ್ಡೆ ಅವ್ರ ಹತ್ರ ಎಲ್ಲ ಸಿಗೋದು. ನೋಡಿ ರೆಡ್ ಆಲೂಗಡ್ಡೆ, ಅದು ಇದು ಚಿಕ್ಕ ನಮ್ಮಲ್ಲಿ ಏನು ಸಿಗುತ್ತಲ್ಲ ಅದೇ ಆಲೂಗಡ್ಡೆ. ಇದು ನೋಡಿ ರೆಡ್. ಈ ಥರ ತರಕಾರಿ ನೋಡಿ, ಇದು ಎಲ್ಲ ಒಂಥರ ಬೇರೆಯೇ ಇದೆ. ಇದೆಲ್ಲ ನದಿಯಲ್ಲಿ ಮೀನುಗಳು. ಅದಾದಮೇಲೆ ನಾವು ಬೋಟಿಂಗ್ ಮಾಡಿದ್ವಿ. ನಯನಾದೇವಿ ಮಂದಿರದಲ್ಲಿ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಹಾಗಾಗಿ ಎಲ್ಲೂ ವಿಡಿಯೋ ತೆಗೆಯೋಕ್ಕೆ ಆಗಲಿಲ್ಲ. ಸೊ ಇದು ಬೋಟಿಂಗ್ ನೋಡಿ, ತುಂಬಾ ಚೆನ್ನಾಗಿದೆ. ಹೋದರೆ ಬರಬಾರ್ದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಾವು ಬೋಟಿಂಗ್ ಮಾಡಿದ್ವಿ. ಇದೆಲ್ಲ ಸುತ್ತಲಿನ ಎಲ್ಲ ವ್ಯೂ. ಗುಡ್ಡದ ಮೇಲಿದೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ತಂಪು, ತುಂಬಾ ಕೋಲ್ಡ್, ಅಷ್ಟು ಚೆನ್ನಾಗಿದೆ. ಇನ್ನೂ ಬಹಳಷ್ಟು ಶೂಟ್ ಮಾಡಿದ್ದೆ, ಬಟ್ ತೋರ್ಸೋಕ್ಕಾಗಲಿಲ್ಲ. ಸೊ ಎಷ್ಟೆಷ್ಟು ನಾನು ಇಂಪಾರ್ಟೆಂಟ್ ಇದೆ ಅಷ್ಟೇ ತೋರಿಸಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.